ಮಂಡ್ಯದಲ್ಲಿ 7 ವರ್ಷದ ಸಾನ್ವಿ ಸಾವನ್ನಪ್ಪಿರೋದು ನಿಮಗೆ ಗೊತ್ತೇ ಇದೆ. ಆದರೆ ಸಾವಿಗೆ ಕಾರಣ ಏನು? ಮಾಡಿದ್ದು ಕಾಲಿನ ಮೂಳೆಯ ಆಪರೇಷನ್. ಆದರೆ ಅಂಗಾಂಗ ವೈಫಲ್ಯ ಆಗಿದ್ದು ಯಾಕೆ ಅನ್ನುವಂತ ಪ್ರಶ್ನೆ ಇದೆ. ಈಗಾಗಲೇ ಮಿಮ್ಸ್ ಆಸ್ಪತ್ರೆಯ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದೆ. ತನಿಖೆ ಕೂಡ ನಡೀತಾ ಇದೆ. ಮಿಮ್ಸ್ ವೈದ್ಯರ ಮೇಲೆ ಅನುಮಾನಗಳ ಹುತ್ತ ಬೆಳೀತಾ ಇದೆ. ಓವರ್ ಡೋಸ್ನಿಂದ ಬಾಲಕಿ ಸಾವು ಆಯ್ತಾ? ಬಾಲಕಿ ಸಾವಿನ ಸತ್ಯಾಂಶ ಹುಡುಕೋದಕ್ಕೆ ಮುಂದಾದ ಜಿಲ್ಲಾಡಳಿತ. ಮಿಮ್ಸ್ ವೈದ್ಯಾಧಿಕಾರಿಗಳ ಮೇಲೆ ತನಿಖೆಗೆ ಆದೇಶ ಹೊರಡಿಸಲಾಗಿದೆ. ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಅವರಿಂದ ತನಿಖೆಗೆ ಆದೇಶ ಬಂದಿದೆ. 4 ಹಿರಿಯ ವೈದ್ಯರ ತಂಡದಿಂದ ತನಿಖೆ ಆಗ್ತಾ ಇದೆ. ನೋಡಿ, ಬಾಲಕಿ ಸಾನ್ವಿ 7 ವರ್ಷದ ಮಗುವನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿರ್ತಾರೆ 29ನೇ ತಾರೀಕು. ಕಾರಣ, ಮಗುವಿನ ಪಾದದ ಮೇಲೆ ಟೈಲ್ಸ್ ಬಿದ್ದಿದೆ, ಮೂಳೆ ಮುರಿತ ಆಗಿದೆ ಅನ್ನುವಂತ ಕಾರಣಕ್ಕೆ ಅಡ್ಮಿಟ್ ಮಾಡಿರ್ತಾರೆ. ಓಕೆ, ಆಪರೇಷನ್ ಕೂಡ ಆಗುತ್ತೆ. ಶಸ್ತ್ರಚಿಕಿತ್ಸೆ ಆದ ಬಳಿಕ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ಮಗು ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ICU ನಲ್ಲೂ ಕೂಡ ಟ್ರೀಟ್ಮೆಂಟ್ ಆಗುತ್ತೆ. ಆದ್ರೆ ಮಗು ಬದುಕೋದೇ ಇಲ್ಲ. ಕಾರಣ ಏನು ಹಾಗಾದ್ರೆ? ಅಂಗಾಂಗ ವೈಫಲ್ಯ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂಗಾಂಗ ವೈಫಲ್ಯ ಆಗಿದ್ಯಾಕೆ? ಮಗುವಿನ ಪಾದದ ಮೇಲೆ ಟೈಲ್ಸ್ ಬಿತ್ತು ಅನ್ನುವಂಥ ಕಾರಣಕ್ಕೆ, ಮೂಳೆ ಮುರಿತು ಅನ್ನುವಂಥ ಕಾರಣಕ್ಕೆ ಶಸ್ತ್ರಚಿಕಿತ್ಸೆ ಆಗಿದೆ. ಅದಕ್ಕೂ ಅಂಗಾಂಗ ವೈಫಲ್ಯ ಆಗೋದಕ್ಕೂ ಕಾರಣ ಏನು? ಆಸ್ಪತ್ರೆಯಲ್ಲಿ ಓವರ್ ಡೋಸ್ ಇದೇ ಕಾರಣ ಆಯ್ತಾ? ಮಗುವಿಗೆ ಓವರ್ ಡೋಸ್ ಕೊಟ್ರ? ಯಾಕೆಂದ್ರೆ ಅಲ್ಲಿ ಟ್ರೈನಿ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರಿಂದ ಚಿಕಿತ್ಸೆ ಕೊಡಿಸಿದ್ರು ಅನ್ನುವಂಥ ಆರೋಪ ಕೂಡ ಇದೆ. ನಿಜಕ್ಕೂ ಕೂಡ ಅಲ್ಲಿ ಆಗಿದ್ದೇನು? ಮಗು ಸಾನ್ವಿಗೆ ಏನೇನು ಔಷಧಿ ಕೊಟ್ಟಿದ್ರು, ಯಾವ ಪ್ರಮಾಣದಲ್ಲಿ ಕೊಟ್ಟಿದ್ರು? ಕಾಲ್ ಮೂಳೆ ಮುರಿತ ಆಗಿತ್ತಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರಾ? ಬೇರೆ ಏನಾದ್ರೂ ಟ್ರೀಟ್ಮೆಂಟ್ ಕೊಟ್ರಾ? ನಿಜಕ್ಕೂ ಮಗು ಸಾವನ್ನಪ್ಪೋದಕ್ಕೆ ಯಾರು ಕಾರಣ, ಏನ್ ಕಾರಣ, ಇದೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಒಂದು ಮಗುವಿನ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬರುತ್ತೆ. ಜೊತೆಗೆ ಮತ್ತೊಂದು ಜಿಲ್ಲಾಡಳಿತ ಈಗಾಗಲೇ ತನಿಖೆಗೂ ಕೂಡ ಆಗ್ರಹಿಸಿದೆ. ನೋಡೋಣ, ಆದೇಶ ಈಗ ಬಂದಿದೆ. ಈ ತನಿಖೆಯ ಸಂದರ್ಭದಲ್ಲಿ ಯಾರ್ಯಾರು ಏನೇನು ಎಡವಟ್ಟು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ಲೇಬೇಕು. ಪಾಪ ಆ ಮಗುವನ್ನ ಕಳ್ಕೊಂಡಿರುವಂತ ಪೋಷಕರಿಗೆ ಒಂದು ನ್ಯಾಯ ಸಿಗ್ಲೇಬೇಕು. ಮಗುವಂತೂ ವಾಪಸ್ ತಂದು ಕೊಡೋದಕ್ಕಾಗಲ್ಲ. ಅಟ್ಲೀಸ್ಟ್ ಮಗುವಿನ ಸಾವಿಗೆ ಕಾರಣ ಆಗಿರೋರ ವಿರುದ್ಧ ಕ್ರಮ ಆಗ್ಲೇಬೇಕು. ಇದಕ್ಕೆ ಕಂಡೀಷನ್ ಇದೆಯಲ್ಲ, ಸಡನ್ ಆಗಿ ಈ ತರ ಹಿಂಗಾಗ್ಲಿಕ್ಕೆ ಬಂದಾಗ ಅಡ್ಮಿಟ್ ಆದ ರಿಪೋರ್ಟ್ಸ್ ಏನಿತ್ತು, ಬೆಳಗಿನ ಜಾವ ಮಧ್ಯಾಹ್ನ ಇದೇ ಕಥೆ ಹೇಳೋದು ನೀವು. ಈಗ ಅವೆಲ್ಲ ಬೇಡ, ನಮ್ಗೆ ಮಗು ತೋರಿಸಿ. ನಮ್ಗೆ ಇನ್ನೂ ಬಾಡಿನ ತೋರಿಸಿಲ್ಲ. ಮಗು ತೋರಿಸಿ, ಏನಾಗಿದೆ ಯಾರು ನೋಡಿದಾರೆ? ಹಂಗ ಈಗ ನಮ್ಮ ಅಂತವ್ರಿಗೆ ಈ ತರ ಇದ್ ಮಾಡಿದ್ರೆ ಅಲ್ಪ ಸ್ವಲ್ಪ ತಿಳಿದಿರೋರಿಗೆ ಕನ್ನಡ ಎಲ್ಲ ಇಂಗ್ಲಿಷ್ ಓದಕ್ ಬರ್ತಿತ್ತು. ಬಟ್ ಆದ್ರೆ ನಾನು ಅದ್ ನೋಡಿಲ್ಲ. ಯಾಕಂದ್ರೆ ಅದು ಅವ್ರಿಗೆಲ್ಲ ಓದ್ಬೇಕಲ್ಲ. ನೀವು ಇದ್ರಿ, ನಾನು ಒಂದು ಎಕ್ಸ್ಪ್ಲೈನ್ ಮಾಡ್ತೀನಪ್ಪ. ಕಂಡೀಷನ್ ಮನವರಿಕೆ ಆಗಿದೆ ಅಂತ ಅಂದ್ಬಿಟ್ಟು ಅಂತ ನಾನು ಇದ್ ಮಾಡಿ ಅಂತ ಓದ್ತು ನಿಟ್ಟಿನಲ್ಲಿ ಒಣೆ ಆಗ್ಲಿ ಇನ್ನಾಗ್ಲಿ ಆಗ್ಲಿ ಅಂತ ಮಾತು ಬಂದಿಲ್ಲ ಕಣಪ್ಪ. ತಪ್ಪು ಮಾಡ್ಬಿಟ್ಟು ನಾವು ತಪ್ಪು ಮಾಡಿದ್ರಿ ಅಂತ ಹೇಳಲ್ಲ ನೀವು. ಅದು ಶಬ್ದ ನೀವು ಶಬ್ದ ಇಸ್ಕೊಂಡು ಇದಕ್ಕೆ ಕಂಡೀಷನ್ ಇದೆಯಲ್ಲ. ನೋಡಿ, ಈಗಾಗಲೇ ಮಿಮ್ಸ್ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾನೆ ಇದೆ. ಹಾಗಾಗಿನೇ ತನಿಖೆಗೂ ಒಳಪಡಿಸಿರೋದು. ತನಿಖೆ ಕೂಡ ಮತ್ತಷ್ಟು ವೇಗ ಪಡೆದುಕೊಂಡಿದೆ. 4 ಹಿರಿಯ ವೈದ್ಯರ ತಂಡದಿಂದ ತನಿಖೆ ನಡೀತಾ ಇದೆ. ಅಂದ್ರೆ ಈಗ ಪೊಲೀಸರೇ ತನಿಖೆ ನಡೆಸೋದಾದ್ರೂ ಕೂಡ ಅಲ್ಲಿ ಹಿರಿಯ ವೈದ್ಯಾಧಿಕಾರಿಗಳು ಬೇಕಾಗುತ್ತೆ. ಈ ವೈದ್ಯರು ಏನ್ ಟ್ರೀಟ್ಮೆಂಟ್ ಕೊಟ್ರು, ನರ್ಸ್ಗಳು ಏನ್ ಕೊಟ್ರು, ಯಾವ ಔಷಧಿ ಕೊಟ್ಟಿದ್ರು, ಯಾವ ಪ್ರಮಾಣದಲ್ಲಿ ಕೊಟ್ಟಿದ್ರು, ಮಗುಗೆ ಅಂತ ಬಂದಾಗ ಡೋಸೇಜ್ ನಮಗೂ ಅಂದ್ರೆ ದೊಡ್ಡವ್ರಿಗೂ ಚಿಕ್ಕ ಮಕ್ಕಳಿಗೂ ಕಂಪೇರ್ ಮಾಡಿದಾಗ ಪ್ರಮಾಣ ಕಡಿಮೆ ಇರಬೇಕಾಗುತ್ತೆ ಡೋಸೇಜ್. ಬಟ್ ಇಲ್ಲಿ ಓವರ್ ಡೋಸೇಜ್ ಕೊಟ್ಟಿದ್ರಿಂದಾನೇ ಮಗು ಸಾವನ್ನಪ್ತಾ. ಏನ್ ಔಷಧಿ ಕೊಟ್ರು ಅನ್ನೋದು ಗೊತ್ತಾಗ್ಬೇಕಲ್ಲ. ಏನೂ ಸರಿಯಾಗಿ ಗೊತ್ತಿಲ್ಲದೆ ಇರೋರ್ನ ಇಂಥ ಕ್ರಿಟಿಕಲ್ ಆಗಿರುವಂತ ಮಗುವಿಗೆ ಟ್ರೀಟ್ ಮಾಡೋದಕ್ಕೆ ಬಿಟ್ಟಿದ್ದಾದ್ರೂ ಹೇಗೆ? ಅದೇ ಸದ್ಯದ ಪ್ರಶ್ನೆ. ಪ್ರತಿಯೊಬ್ಬರಿಗೂ ಕೂಡ ಈ ಕೇಸ್ ನೋಡಿದಂತ ಸಂದರ್ಭದಲ್ಲಿ ರಕ್ತ ಕುದಿಯುತ್ತೆ. ಯಾಕೆಂದ್ರೆ ಒಂದು ಮಗುವನ್ನೋ ಅಥವಾ ಕ್ರಿಟಿಕಲ್ ಆಗಿರುವಂತ ಪೇಷಂಟ್ ಅನ್ನ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಅದರಲ್ಲಿ ನೈಪುಣ್ಯತೆ ಪಡ್ಕೊಂಡಿರೋರು, ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಏನಿದ್ದಾರೆ ಅವ್ರು ಟ್ರೀಟ್ ಮಾಡಬೇಕು. ಅಲ್ಲಿ ಮೂಳೆ ತಜ್ಞರು ಇರಬೇಕಾಗುತ್ತೆ. ಬಟ್ ಅಲ್ಲಿ ಟ್ರೈನಿಂಗ್ ಪಡ್ಕೊಳ್ತಾ ಇರುವಂತ ಸ್ಟೂಡೆಂಟ್ಸ್ ಹೇಗೆ ಟ್ರೀಟ್ ಮಾಡಿದ್ರು? ಆಪರೇಷನ್ ಅಂತ ಬಂದಾಗ ವೈದ್ಯರೇ ಆಪರೇಷನ್ ಮಾಡಿದ್ರಾ? ಅಥವಾ ಆಪರೇಷನ್ ಆದ ನಂತರ ಕೊಟ್ಟಂತ ಔಷಧಿಗಳೇನಿದಾವೆ ಅದು ಓವರ್ ಡೋಸೇಜ್ ಕೊಟ್ಟಿದ್ರಾ, ಯಾವ ಪ್ರಮಾಣದಲ್ಲಿ ಕೊಟ್ಟಿದ್ರು, ಏನ್ ಔಷಧಿ ಕೊಟ್ಟಿದ್ರು, ಅಂಗಾಂಗ ವೈಫಲ್ಯ ಆಗೋದಕ್ಕೆ ಕಾರಣ ಏನ್? ಹಾಗಾದ್ರೆ
ಏನ್ ಗತಿ ಅಂತ ಅವರು ಒಂಚೂರೋ ಪಾರೋ ತಿಳ್ಕೊಂಡಿದ್ದಾರೆ, ಅಟ್ಲೀಸ್ಟ್ ಕ್ವಶನ್ ಮಾಡ್ತಾ ಇದ್ದಾರೆ. ಏನೂ ಗೊತ್ತಿಲ್ಲದೆ ಇರುವಂತ ಅನಕ್ಷರಸ್ಥರು, ತಿಳುವಳಿಕೆನೇ ಇಲ್ಲದೆ ಇರೋರು ಮಗುನೋ ಅಥವಾ ವೃದ್ಧರನ್ನೋ ಕಾಯಿಲೆ ಬಿದ್ದವರನ್ನ ಕರ್ಕೊಂಡು ಹೋದ್ರೆ ಈ ಆಸ್ಪತ್ರೆಯಲ್ಲಿ ಏನ್ ಗತಿ ಅಂತ. ಅದು ಶಬ್ದ ಇಸ್ಕೊತೀರಿ ನೀವು, ಶಬ್ದ ಇಸ್ಕೊಂಡು ನೋಡಪ್ಪ ಇದಕ್ಕೆ